ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಎಷ್ಟೋ ವರ್ಷಗಳು ಆದರೂ ಗ್ರಾಮ ಪಂಚಾಯಿತಿಯವರು ಕಾಮಗಾರಿ ಮಾಡದೆ ಸ್ಕೂಲ್ ಮಕ್ಕಳು ಮತ್ತು ವಾಹನ ಸಾರ್ವಜನಿಕರಿಗೆ ರಸ್ತೆ ತೊಂದರೆಯಾಗಿ ನಡೆದಾಡಲು ಸಾಧ್ಯವಾಗುತ್ತಿಲ್ಲ. ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಲಿಂಗನೂರು ಗ್ರಾಮದಲ್ಲಿ ಎಷ್ಟೋ ವರ್ಷಗಳು ಕಳೆದರೂ ಗ್ರಾಮ ಪಂಚಾಯಿತಿಯವರು ರಸ್ತೆಯ ಕಾಮಗಾರಿ ಮಾಡದೆ ಸ್ಕೂಲ್ ಮಕ್ಕಳು ಮತ್ತು ವಾಹನ ಹಾಗೂ ಸಾರ್ವಜನಿಕರಿಗೆ ತುಂಬಾ ರಸ್ತೆಯ ತೊಂದರೆಯಾಗಿ ನಡೆದಾಡಲು ಸಾಧ್ಯವಾಗುತ್ತಿಲ್ಲ. ರಸ್ತೆ ಭಾಗದಲ್ಲಿ ಇರುವಂತಹ ಮನೆಗಳಿಗೆ ಅವರ ಮಕ್ಕಳಿಗೆ ತೊಂದರೆ ಉಂಟಾಗುತ್ತದೆ. ಸುಮಾರು ಎಷ್ಟೋ ಜನರು ನಡೆದುಕೊಂಡು ಹೋಗುವಾಗ ಹಾಗೂ ವಾಹನದಲ್ಲಿ ಚಲಿಸುವಾಗ ಈ ರಸ್ತೆಯಲ್ಲಿ ಕೈಕಾಲು ಮುರಿದಿದ್ದಾವೆ. ಇದರ ಬಗ್ಗೆ ಜನರು ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೆ ತುಂಬಾ ಮನವಿ ಪತ್ರ ಸಲ್ಲಿಸಿದರು ಮತ್ತು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಹೇಳಿದರೂ ಅವರು ಕ್ರಮ ಕೈಗೊಂಡಿಲ್ಲ. ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೇಳಿದರೂ ಕೂಡ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಈ ಗ್ರಾಮದ ಮೆಂಬರ್ಗಳು ಸಹ ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡುತ್ತಿಲ್ಲ. ಈ ಕುರಿತು ನಾವು ಸೊಸೈಟಿಯಿಂದ ರಬಕವಿ ಗಲಗಲಿ ಹೋಗುವಂತಹ ಮಾರ್ಗ ಸಂಪೂರ್ಣ ಹಾಳಾಗಿದೆ. ಇದೇ ರೀತಿ ಎಸಿ ಕಾಲನಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಕೂಡ ಯಾವುದೇ ಕೆಲಸ ಕ್ರಮ ಕೈಗೊಂಡಿಲ್ಲ. ಸಂಘ ಸಂಸ್ಥೆಗಳು ಹಲವಾರು ಬಾರಿ ಭೇಟಿ ಕೊಟ್ಟರೂ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಜನ ಇದರಿಂದ ಬೇಸತ್ತು ಆಕ್ರೋಶಗೊಂಡಿದ್ದಾರೆ. ಜನ ರೊಚ್ಚಿಗೆದ್ದು ಧಿಕ್ಕಾರ ಕೂಗುತ್ತಿದ್ದಾರೆ. ದಯವಿಟ್ಟು ಈ ಒಂದು ಕೆಲಸದ ಸಂಬಂಧಪಟ್ಟ ಇಲಾಖೆಯವರು ಒಂದು ಸಲ ಬಂದು ನೋಡಿ ನಮ್ಮ ಗ್ರಾಮದ ವ್ಯವಸ್ಥೆಯನ್ನು ಎಂದು ಹೇಳಿದರು. ಈ ಒಂದು ಸಮಯದಲ್ಲಿ ಊರಿನ ಎಲ್ಲ ಸಾರ್ವಜನಿಕರು ಹಾಗೂ ಆ ಮಾರ್ಗದಲ್ಲಿ ಪ್ರತಿದಿನ ಚಲಿಸುವ ವಾಹನ ಸವಾರರು ಉಪಸ್ಥಿತರಿದ್ದರು. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ ಹೇಳಿ. ಇದು ಗ್ರಾಮ ಪಂಚಾಯತ್ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಲಿಂಗನೂರು ಅಂತ ಹೇಳ್ಬಿಟ್ಟು ವಾರ್ಡ್ ನಂಬರ್ 2ರಲ್ಲಿ ಇರ್ತಕ್ಕಂಥ ಮಹಿಳಾ ಅಧ್ಯಕ್ಷಗಳಾಗ್ಲಿ ಅಥವಾ ಸದಸ್ಯತ್ವಗಳಾಗ್ಲಿ ಇರ್ತಕ್ಕಂಥ ಇದೇನಪ್ಪ ಅಂದ್ರೆ PKPS ಬ್ಯಾಂಕ್ ಹಿಡ್ಕೊಂಡು ಸೀದಾ ಇದು ದುರ್ಗಾದೇವಿ ಮತ್ತು ರಬಕೈ ಮೇನ್ ರೋಡ್ ಇರುತ್ತದೆ. ಕಳೆದ 20 ವರ್ಷಗಳಿಂದ ಈ ಸ್ಕೂಲ್ ಮಕ್ಕಳಾಗ್ಲಿ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಹೆಣ್ಮಕ್ಳಾಗ್ಲಿ ಇದೇ ನೀರಲ್ಲಿ ಹೋಗ್ತಾರ, ಇದೇ ರಸ್ತೆಯಲ್ಲಿ ಬೀಳ್ತಾರ. ಎಷ್ಟು ಸತಿ ನಾವು ಎಲ್ಲ ಹೆಣ್ಮಕ್ಳು ಕರ್ಕೊಂಡು ಹೋಗಿ ಪಂಚಾಯತಿ PDOಗೂ ಕೂಡ ಮನವಿ ಕೊಟ್ಟಿದ್ದಾರೆ. ಆದ್ರೂ CO ಕೂಡ ಮಣ್ಣು ಬಂದು ನೋಡಿ ಹೋಗಿದ್ದಾರೆ. ಯಾರು ಇವತ್ತಿಗೂ ಕೂಡ ಈ ರಸ್ತೆ ಕಡೆ ಕಣ್ ತೆಗೆದು ನೋಡಿಲ್ಲ. ಮತಗಳು ಬೇಕಾದಾಗ ಮಾತ್ರ ಇಲ್ಲಿ ಬಂದು ಮತಗಳು ಹಾಕಿಸ್ಕೊಂಡು ಹೋಗ್ತಾರೆ. ತಿರ್ಗಾ ಇವತ್ತಿಗೂ ಕೂಡ ಇದೇ ಮೇನ್ ರೋಡ್ ರಸ್ತೆಯಲ್ಲಿ ಎಲ್ಲರೂ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಈ ಸ್ಕೂಲ್ ಮಕ್ಕಳ ಪರಿಸ್ಥಿತಿ ನೋಡಿ ಅವರು ಕೂಡ CO ಕೂಡ ಮೊನ್ನೆ ಬಂದು ನೋಡಿ ಒಂದ್ಸತಿ ಇದನ್ನ ವಿಜಿಟ್ ಕೊಟ್ಟು ಹೋಗಿದ್ದಾರೆ. ತಿರ್ಗಾ ಇವತ್ತಿಗೂ ಅವರು ಕೂಡ ಸ್ಪಂದಿಸಿಲ್ಲ. ದಯಮಾಡಿ PDO ಮೇಡಮ್ಗೆ ಅದನ್ನ ಇದನ್ನ ಮನವಿ ಕೊಡ್ತಾ ಇದ್ವಿ ಗ್ರಾಮದ ಮುಖಾಂತರ. ದಯವಿಟ್ಟು ಆ ಮೇಡಮ್ಗಾದ್ರೆ ಇವತ್ತವ್ರು ಬಂದು ಈ ರಸ್ತೆನ ನೋಡ್ಕೊಂಡು ಹೋಗಕ್ಕೆ ಹೇಳಿ. ಇಷ್ಟೇ. ನಾನು ಧಿಕ್ಕಾರ ಧಿಕ್ಕಾರ, ಗ್ರಾಮ ಪಂಚಾಯತಿಗೆ PDO ಮೇಡಮ್ಗೆ ಧಿಕ್ಕಾರ.